ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಪಾಪು ಬರ್ತ್ಡೇ ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪಾಪು ನಿದ್ದೆ ಎಲ್ಲ ಆಗಿ ಇವಾಗ ಎದ್ದಿದ್ಲು. ಅವಳು ಆ್ಯಕ್ಚುಲಿ ಬೆಳಗ್ಗೆ ತುಂಬ ಬೇಗ ಎದ್ದಿದ್ಲು, ಹಾಗಾಗಿ ಸ್ನಾನ ಎಲ್ಲ ಆಗಿ ಮತ್ತೆ ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆ ಇವಾಗ ಎದ್ದಿದ ನಂತರ ಮತ್ತೆ ನಾನು ಬ್ಲಾಗನ್ನು ಶುರು ಮಾಡಿದ್ದೀನಿ. ನೋಡಿ, ಇನ್ನೂ ಅವಳಿಗೆ ನಿದ್ದೆ ಬಿಟ್ಟಿಲ್ಲ, ಹಂಗೆ ಕೂತ್ಕೊಂಡಿದ್ಲು. ಸುಮ್ಮನೆ ಅಮ್ಮ ಅಂತ ಕರೆದ್ಬಿಟ್ರು. ಹಾಗೆ ನೋಡ್ತಾ ಕೂತಿದ್ದಾಳೆ. ಎಷ್ಟು ಬೇಗ 2 ವರ್ಷ ಆಗೋಯ್ತು ಅಂತ ಅನ್ನಿಸ್ಬಿಡತ್ತೆ. ಮೋಸ್ಟ್ಲಿ ಎಲ್ಲ ಅಮ್ಮಂದ್ರಿಗೂ ಹಿಂಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ. ಮಕ್ಕಳೆಷ್ಟೇ ದೊಡ್ಡವರಾದ್ರೂ ಅವ್ರು ಇನ್ನೂ ಪುಟ್ಟ ಮಗು. ನಿನ್ನೆ ಮೊನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿ ಡೆಲಿವರಿ ಎಲ್ಲ ಆಗಿ ಪಾಪು ನೋಡ್ದಂಗೆ ಅನಿಸ್ತಾ ಇದೆ ನನಗೆ ಇವತ್ತಿಗೂ. ಏನೋ ಒಂಥರ ಮೋಸ್ಟ್ಲಿ ಎಲ್ಲರಿಗೂ ಹಿಂಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ ನಾನು. ಹಾಗೆ ಪಾಪು ಬರ್ತ್ಡೇ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿದ್ದೆ. ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ಬರ್ತ್ಡೇ ತುಂಬಾ ಅಂದರೆ ತುಂಬ ಸಿಂಪಲ್. ಏನಂದರೆ ಏನೂ ಮಾಡೋಕ್ಕಾಗಿಲ್ಲ ಜಾಸ್ತಿ, ಬಿಕಾಸ್ ಸ್ವಲ್ಪ ಹೆಲ್ತ್ ಕೂಡ ಎಲ್ಲಾರ್ದು ಇದಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೋಲ್ಡು ಕಾಫು ಅದರಲ್ಲೇ ಹೋಯ್ತು. ಹಾಗಾಗಿ ಜಾಸ್ತಿ ಏನೂ ಸೆಲೆಬ್ರೇಟ್ ಮಾಡೋವಂಥ ಒಂದು ಇದರಲ್ಲೂ ಇರಲಿಲ್ಲ ನಾವು. ಆ್ಯಂಡ್ ಪಾಪು ಕೂಡ ಸ್ವಲ್ಪ ಕೋಲ್ಡೆಲ್ಲ ಆಗಿಬಿಟ್ಟಿತ್ತು, ಹಾಗಾಗಿ ಅವಳು ಸ್ವಲ್ಪ ಆ್ಯಕ್ಚುಲಿ ಡಲ್ ಇದ್ಲು. ಬಟ್ ಪರವಾಗಿಲ್ಲ, ಒಂಥರ ಮನಸ್ಸಿಗೆ ಒಂಥರ ಖುಷಿ ಇತ್ತು, ಬಿಕಾಸ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅದು ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ. ಯಾವಾಗಲೂ ಕೇಕ್ ಕಟ್ಟಿಂಗ್ ಮಾಡಿದ್ರೇ ಬರ್ತ್ಡೇ ಅಂತ ಹೇಳೋಕ್ಕಾಗಲ್ಲ ನನ್ನ ಪ್ರಕಾರ. ಕೇಕ್ ಕಟ್ಟಿಂಗ್ ಮಾಡಿದ್ರೇ ಬರ್ತ್ಡೇ ಅಂತ ಏನೂ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಖುಷಿ ನಮ್ಮ ಹತ್ರ ಇದ್ದರೆ ಆಬ್ವಿಯಸ್ಲಿ ನೀವು ಕೇಕ್ ಕಟ್ ಮಾಡಿ ಅಥವಾ ಇನ್ನೇನೋ ಒಂದು ಪಾರ್ಟಿ ಮಾಡಿ, ಅದರಲ್ಲಿ ಮಾತ್ರ ಸೆಲೆಬ್ರೇಷನ್ ಅಂತ ಹೇಳೋದಿಲ್ಲ. ನಾವು ಯಾವತ್ತೂ ಖುಷಿಯಾಗಿರ್ತೀವಿ ಆ ದಿನ ಎಲ್ಲ ಸೆಲೆಬ್ರೇಷನ್ ನನ್ನ ಪ್ರಕಾರ. ಹಾಗೆ ಇವತ್ತು ನೋಡಿ, ಪಾಪು ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಕ್ಯಾರೆಟ್ ಹಲ್ವಾ ಸಖತ್ತಾಗಿ ಆಗುತ್ತೆ ಕೂಡ. ಆ್ಯಂಡ್ ನಾನು ಆಲ್ರೆಡಿ ಇದ್ರ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ. ಇವತ್ತು ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಮಧ್ಯಾಹ್ನಕ್ಕೇನು ಅಂತಾನು ತೋರಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ತೊಂಡೆಕಾಯಿ ಪಲ್ಯ. ಅಪ್ಪ ಅಮ್ಮ ನಿನ್ನೆ ಬಂದಿದ್ದರು ಆ್ಯಕ್ಚುಲಿ ಮನೆಗೆ. ಅವತ್ತೇನು ಶೂಟ್ ಮಾಡಿರಲಿಲ್ಲ ನಾನು. ಹಾಗೆ ಬರ್ತಾ ತೊಂಡೆಕಾಯಿ ಎಲ್ಲ ತೊಗೊಂಡು ಬಂದಿದ್ದರು. ಅದು ಒಂದು ಸ್ವಲ್ಪ ತೊಂಡೆಕಾಯಿ ಇತ್ತು, ಅದರದ್ದೊಂದು ಸ್ವಲ್ಪ ಪಲ್ಯ, ಆಮೇಲೆ ಅಲಸಂದೆ ಸಾಂಬಾರು, ಇದು ಒಂದು ಸ್ವಲ್ಪ ಮೂಲಂಗಿ ಇದು ಸಾಂಬಾರು. ಇದಿಷ್ಟು ಮಾಡಿ ಇದಿಷ್ಟು ಮಧ್ಯಾಹ್ನದ್ದು ರೆಸಿಪಿಗಳಾದರೆ. ಆ್ಯಂಡ್ ಮಧ್ಯಾಹ್ನ ನಾನು ಪಾಯಸ ಕೂಡ ಮಾಡಿದ್ದೆ, ಹೆಸರುಬೇಳೆದು. ಬಟ್ ನಾನು ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಳ್ಳಿಲ್ಲ, ನನಗೆ ನೆನಪೇ ಆಗಿಲ್ಲ ತೊಗೊಬೇಕು ಅಂತ. ಬಿಕಾಸ್ ತುಂಬ ಹರಿಬರಿನಲ್ಲಿ ಮಾಡಿದೆ ಪಾಯಸ. 11 ಗಂಟೆ ನಂತರ ಮಾಡಿರೋದು. ನಿಮ್ಗೆ ಗೊತ್ತಿರ್ಬೋದು, ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದನ್ನು ಹುರಿದು ಅದು ಇದು ಅಂತ ಸುಮಾರು ಲೆಂತಿ ಪ್ರೋಸೆಸ್. ಬೇಯೋಕ್ಕೆ ಕೂಡ ಜಾಸ್ತಿನೇ ಟೈಮ್ ಹಿಡ್ಸತ್ತೆ ನೀವು ಕುಕ್ಕರಲ್ಲಿ ಹಾಕಿದ್ರೂ. ಹಾಗೆ ಪಾಯಸ ಕೂಡ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು ಎಲ್ಲನೂ. ಪಾಪು ಇವಾಗ ಸ್ನಾನ ಎಲ್ಲ ಆಲ್ರೆಡಿ ಆಗಿತ್ತು ಅಲ್ವಾ, ಹಾಗೆ ಅವಳಿಗೆ ಫುಲ್ಲು ನಿದ್ದೆ ಎಲ್ಲ ಆಗಿ ಅವಳು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇಲ್ಲಿ ಇವಾಗ ಕೂತಿದ್ದಾಳೆ ನಮಸ್ಕಾರ ಮಾಡೋಕ್ಕೆ ದೇವರಿಗೆ ಅಂತ ಹೇಳ್ಬಿಟ್ಟು. ಪಾಯಸ ಕೂಡ ಎಲ್ಲ ರೆಡಿಯಾಗಿತ್ತು. ಇನ್ನು ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದು ನಾವು ಕೂಡ. ಊಟದ ಟೈಮ್ ಆಲ್ಮೋಸ್ಟ್ 1 ಗಂಟೆ ಹತ್ರ ಆಗಿತ್ತು, ಪೂಜೆ ಎಲ್ಲ ಆಗೋಷ್ಟರಲ್ಲಿ. ಯೂಶ್ವಲಿ ಇದೇ ಥರ ಮಾಡ್ತೀವಿ ಮನೆಯಲ್ಲಿ. ಏನಾದರೂ ಸ್ವೀಟ್ ಅಂದರೆ ಪಾಯಸ ಆ ಥರ ಏನಾದರೂ ಮಾಡಿದ್ರೆ, ಸ್ಪೆಷಲ್ ಒಕೇಶನ್ಸ್ ಏನಾದರೂ ಇದ್ದರೆ ಫಸ್ಟ್ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ ಈ ಥರ. ಹಾಗೆ ನೋಡಿ, ಹೆಸರುಬೇಳೆ ಪಾಯಸ ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲಿದೆ. ಇಷ್ಟೇ ಇರೋದು ಕ್ಲಿಪ್ಪಿಂಗ್ಸು, ಜಾಸ್ತಿ ಏನೂ ಇಲ್ಲ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಗಡಿಬಿಡಿನಲ್ಲಿ ಮರ್ತೋಯ್ತು ಈ ಥರ. ಅದೆಲ್ಲ ಆಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಅಮ್ಮನ ಮನೆಗೆ ಹೊರಟಿದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. 4 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲಸ ಕೂಡ ಇದೆ, ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೆ ಹೋಗೋಕ್ಕೆ ಅಷ್ಟು ಟೈಮ್ ಕೂಡ ಆಗಿಲ್ಲ, ಅಂದರೆ ಬೆಳಗ್ಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೋಗೋದಕ್ಕೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಹಂಗೆ ಹೋಗೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಟೈಮ್ ಇವಾಗ 3 ಗಂಟೆ. ಇವಾಗಷ್ಟೇ ಮನೆಯಿಂದ ಹೊರಟಿರೋದು. ಆ್ಯಂಡ್ ನಮ್ಮ ಇದ್ದಾಳೆ ಬರ್ತ್ಡೇ ಬೇಬಿ, ನಮ್ಮ ಬರ್ತ್ಡೇ ಬೇಬಿ. ಇಷ್ಟು ಸಿಂಪಲ್ ಆಗಿ ಬರ್ತ್ಡೇ ಇವತ್ತು. ಸೆಲೆಬ್ರೇಷನ್ ಅಂತೇನು ಜಾಸ್ತಿ ಏನೂ ಇಲ್ಲ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದೀವಿ. ಒಂದು ಹೋಗಿದ್ದಾರೆ, ಸಾಮಾನ್ಯ ಎಲ್ಲರೂ ಇದ್ದಾರೆ ಅಲ್ಲಿ, ಅಕ್ಕ ಸಾಮಾನ್ಯ ಎಲ್ಲ ಇದ್ದಾರೆ. ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ದೇವಸ್ಥಾನ ಓಪನ್ ಆಗೋದು ಹೆಂಗಿದ್ರು 4 ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಹಸ್ಬೆಂಡ್ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಂತರ ಹೋಗೋಣ, ಸಂಜೆ ಹೊತ್ತಲ್ಲಿ ಓಪನ್ ಇರುತ್ತಲ್ಲ ಆ ಟೈಮಲ್ಲಿ ಹೋಗೋಣ ಅಂತ ಹೇಳಿದರು. ಸರಿ, ದೇವಸ್ಥಾನ ಓಪನ್ ಆಗೋದು ಹೆಂಗೂ 4 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾವು ಅಮ್ಮನ ಮನೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೊರಟಿದ್ದೀವಿ. ಹಾಗೆ ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಪಾಪಗೂ ಅಷ್ಟೇನು ಜಾಸ್ತಿ ರೆಡಿ ಎಲ್ಲ ಏನೂ ಮಾಡಿಲ್ಲ ಇವತ್ತು. ಜಸ್ಟ್ ಸಿಂಪಲ್ಲಾಗಿ ಒಂದು ಹೊಸ ಬಟ್ಟೆ ಹಾಕಿದ್ದೀನಿ. ಅಪ್ಪ ನೆನ್ನೆ ಬಂದಿದ್ರು ಅಂತ ಹೇಳಿದ್ದೆ ಅಲ್ವಾ, ಅವ್ರು ಬರ್ತಾ ಪಾಪಗೆ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ರು. ಅದರಲ್ಲೇ ಒಂದು ಸ್ವಲ್ಪ ಕರೆಕ್ಟಾಗಿ ಫಿಟ್ ಆಗೋದನ್ನು ನೋಡಿ ಹಾಕ್ಸಿದ್ದೀನಿ. ಹೊಸ ಬಟ್ಟೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು.
ಸಮನ್ಯು ಅಕ್ಕ ಎಲ್ಲರೂ ಇದ್ದರು. ಅವರು ಸಮನ್ಯು ಆ್ಯಕ್ಚುಲಿ ತುಂಬ ವೇಟ್ ಮಾಡ್ತಿದ್ದ, ತಂಗಿ ಬರ್ತಾಳೇನೋ ಅಂತ ಹೇಳ್ಬಿಟ್ಟು. ತುಂಬ ದಿನದಿಂದ ಅವನು ತಂಗಿನ ನೋಡಬೇಕು, ಆಟ ಆಡಬೇಕು ಅಂತ ಹೇಳ್ತಾ ಇದ್ದಂತೆ ಅಂತ ಅಕ್ಕ ಸುಮಾರು ಸರಿ ಹೇಳ್ತಾ ಇದ್ಲು. ಸರಿ ಇವತ್ತು ಹೆಂಗೂ ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ವಿ. ಅಮ್ಮ ನಾವು ಬರ್ತೀವಿ ಆ್ಯಂಡ್ ಅಕ್ಕ ಕೂಡ ಇದ್ದಾಳೆ ಅಂತ ಹೇಳ್ಬಿಟ್ಟು ಸುಮಾರು ತಿಂಡಿಗಳೆಲ್ಲ ಮಾಡಿದರು. ಗೊತ್ತಲ್ವ ಅಮ್ಮ ಅಂದರು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ನೋಡಿ ಬನ್ಸ್ ಮಾಡಿದರು ಆ್ಯಂಡ್ ಅದ್ರ ಜೊತೆಗೆ ಸುಮಾರೇನೋ ಚಟ್ಟಂಬಡಿ ಆಗಿರ್ಬೋದು, ಸ್ವೀಟ್ಸು ಎಲ್ಲ ಮಾಡಿಟ್ಟಿದ್ರು. ಪಾಪು ಬರ್ತ್ಡೇ ಅಂತ ಹೇಳ್ಬಿಟ್ಟು ಸ್ವೀಟ್ಸ್ ಕೂಡ ತುಂಬ ಮಾಡಿಬಿಟ್ಟಿದ್ರು ಈ ಥರ. ಹಾಗೆ ನಾವು ಅಕ್ಕ ತಂಗಿರು ಸೇರಿದ್ರೆ ಗೊತ್ತಲ್ವ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆ್ಯಂಡ್ 2 ಅವರ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. 2-3 ಅವರ್ ಇದ್ವಿ ಅಷ್ಟೇನೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತೆ ತಿರ್ಗಾ ಮನೆಗೆ ರೀಚ್ ಆಗಬೇಕು ಅಂತ ಎಲ್ಲ ಆಗಿಬಿಟ್ಟು ನಾವೇನು ಈ ಸತಿ ಬೇಗನೆ ಹೊರಟ್ವಿ. ಇಲ್ಲಿ ಒಂದು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಮಕ್ಕಳಂತೂ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ರು. ಅವರಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ರು ಇಬ್ಬರು ಕೂಡ. ಅಣ್ಣ ಬೇಕು ಅಂತಲೂ ಹೇಳ್ತಾ ಇದ್ಲು. ಪಾಪು ಕೂಡ ವಿಡಿಯೋ ಕಾಲಲ್ಲೆಲ್ಲ ಕಂಡ್ರೆ ಅಣ್ಣ ಅಣ್ಣ ಬಾಬಾ ಅಂತ ಇದ್ಲು. ಆ್ಯಂಡ್ ಇವ್ನಿಗಂತೂ ಗೊತ್ತಾಗುತ್ತೆ ನೋಡಿ ತಂಗಿ ಯಾವಾಗ ಬರ್ತಾಳೆ, ಎಲ್ಲಿರ್ತಾಳೆ, ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾನಂತೆ. ಹಾಗೆ ಇಬ್ಬರು ನೋಡಿ ಇಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾರೆ. ನಾವಲ್ಲಿ ಬನ್ಸೆಲ್ಲ ಮಾಡ್ತಾ ಇದ್ವಿ ಅಲ್ವಾ, ಅಷ್ಟರಲ್ಲಿ ಇವರಿಬ್ಬರು ನೋಡಿ ಇಲ್ಲಿ ಎಷ್ಟು ಆಟ ಆಡಿದ್ರು ಸಾಕಾಗಲ್ಲ. ಆ್ಯಂಡ್ ಜೊತೆಯಲ್ಲೇ ಇರ್ತಾರೆ ಇಬ್ಬರೂ. ಅವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ ಆ ಥರ. ತುಂಬ ಏಜ್ ಡಿಫ್ರೆನ್ಸ್ ಇಲ್ಲ ಅಲ್ವಾ, ಹಾಗಾಗಿ ತುಂಬ ಒಂಥರ ಫ್ರೆಂಡ್ಲಿಯಾಗಿ ಅವ್ರು ಆಟ ಆಡ್ಕೊಂಡಿರ್ತಾರೆ. ಸಾಮಾನ್ಯ ಅಂತೂ ಗೇರು ಬೀಜದ ಹಣ್ಣನ್ನು ಪುಟ ಇಟ್ಕೊಂಡು ಕಾಯ್ತಾ ಇದ್ದಂತೆ, ತಂಗಿ ಬಂದಾಗ ತಂಗಿ ಕೊಡೋಣ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಅವಳು ನೋಡಿ ಫಸ್ಟ್ ಟೈಮ್ ಅದನ್ನು ಹಿಡ್ದಿದ್ದು ಒತ್ತಿ ಬಿಸಾಕ್ಬಿಟ್ಲು. ಅವ್ನು ಪಾಪ ನಿನ್ನೆಯಿಂದ ಕೊಯ್ದಿದ್ದನ್ನು ಹಂಗೆ ಜೋಪಾನ ಮಾಡಿ ಇಟ್ಕೊಂಡಿದ್ದಂತೆ. ಅವಳಂತೂ ನನಗೆ ಬೇಡ ಅನ್ನೋದೇ ರೀತಿ ಬಿಸಾಕ್ಬಿಟ್ಲು ಪಾಪ. ಅವಳಿಗಂತೂ ಗೊತ್ತಾಗಿಲ್ಲ ಏನದು ಅಂತ ಹೇಳ್ಬಿಟ್ಟು. ಬಟ್ ಪಾಪ ಅವನು ಎಷ್ಟು ಪ್ರೀತಿನಲ್ಲಿ ಹಿಡ್ಕೊಂಡಿದ್ದ ಅಂತ ನನಗೇ ಒಂದ್ಸಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಒಂದು ಪ್ರೀತಿನಲ್ಲಿ ತಂಗಿಗೋಸ್ಕರ ಅಂತ ಇಟ್ಕೊಂಡು ಒಂದಿನ ಪೂರ್ತಿ ಕಾತಿದ್ದಾನೆ. ಆ ಹಣ್ಣು ಅವನಿಗೆ ತುಂಬ ಇಷ್ಟ, ಹಾಗಾಗಿ ಅವನು ತಂಗಿಗೂ ಇಷ್ಟ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದಂತೆ. ಹಾಗೆ ನಾವು ಇವಾಗ ಅದನ್ನೆಲ್ಲ ಕಟ್ ಮಾಡಿ ನಾವೆಲ್ಲರೂ ತಿಂದ್ವಿ. ಪಾಪು ಏನೂ ತಿಂದಿಲ್ಲ, ಅವ್ಳಿಗೆ ಸ್ವಲ್ಪ ಕೋಲ್ಡ್ ಬೇರೆ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಅದನ್ನು ಕೆಲವೊಂದ್ಸಲಿ ಈ ಗೇರು ಬೀಜದ ಹಣ್ಣು ತಿಂದರೆ ಒಂಥರ ಗಂಟ್ಲು ಒಂಥರ ಕೆರೆದಂಗೆ ಆಗುತ್ತೆ. ಅದಕ್ಕೋಸ್ಕರ ಅವಳು ಏನೂ ತಿಂದಿಲ್ಲ ಕೂಡ. ಅವಳು ಹಂಗೇನೋ ಆಟ ಆಡ್ಕೊತಾ ಇದ್ಲು. ಆ್ಯಕ್ಚುಲಿ ನಾವೇನೋ ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು ಬರ್ತ್ಡೇ ದಿನ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಬಟ್ ಈ ಸತಿ ಅದು ಯಾವುದೂ ಆಗಿಲ್ಲ. ಬಿಕಾಸ್ ಮನೆಯಲ್ಲಿ ಅಷ್ಟೊಂದು ಎಲ್ಲರಿಗೂ ಹುಷಾರಿಲ್ಲ, ಹಾಗಾಗಿ ಎಲ್ಲ ಬೇಡ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ಕೇಕ್ ಕಟಿಂಗ್ ಅಂದರೂ ಮಾಡೋಣ ಅಂತ ಹೇಳಿದ್ರೆ ನಾವು ದೇವಸ್ಥಾನದ ಹೊರಡ್ಬೇಕಾದ್ರೇ ಸ್ವಲ್ಪ ಲೇಟ್ ಆಯಿತು. ಸರಿ ಇನ್ನೇನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದು ಕೂಡ ಫೈನಲಿ ಕ್ಯಾನ್ಸಲ್ ಮಾಡಿದ್ವಿ. ಈ ಥರ ಇತ್ತು ಬರ್ತ್ಡೇ. ಬಟ್ ನಮಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇಯರ್ ನೋಡೋಣ, ಚೆನ್ನಾಗಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಒಂಥರ ಚೆನ್ನಾಗಿತ್ತು. ಇವತ್ತು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬರೀ ಕೇಕ್ ಕಟ್ಟಿಂಗ್ ಮಾತ್ರನೇ ಬರ್ತ್ಡೇ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಈ ಥರ ನಾವು ಯಾವಾಗ ಖುಷಿಯಾಗಿರ್ತೀವಿ ಅದೆಲ್ಲನೂ ಒಂಥರ ಸೆಲೆಬ್ರೇಷನ್ ಇದ್ದಂಗೆ ಅಂತ ನಂಗೆ ಅನಿಸುತ್ತೆ. ಎಲ್ಲ ಸತಿನೂ ನಾವು ಅಂದ್ಕೊಂಡಿದ್ದಂಗೆ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಬನ್ನಿ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಣ್ಣ ತಂಗಿ ಇಬ್ಬರು ಇಲ್ಲೇನೋ ಬುಕ್ಕೆಲ್ಲ ಸಿಕ್ತು ಅವ್ರಿಗೆ, ಅದನ್ನು ನೋಡ್ಕೊಂಡು ಕೂತಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು. ಚಿಕ್ಕಮ್ಮ ಇದ್ರಂತೂ ಗೊತ್ತಲ್ವ, ಇವರಿಬ್ರಿಗೂ ಚಿಕ್ಕಮ್ಮ ಅಂದರೆ ತುಂಬಾ ಇಷ್ಟ. ಆಟ ಆಡ್ಕೊಂಡಿದ್ದಾರೆ. ನೀವು ಪಾಪ ತುಂಬ ಜನ ಬರ್ತ್ಡೇ ವೀಡಿಯೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ನನಗೆ ಅದೇ ಸ್ವಲ್ಪ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇತ್ತಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಆರ್ಡರಲ್ಲಿ ಇರುತ್ತೆ. ಆವಾಗ ನಿಮಗೂ ಒಂದು ಕನ್ಫ್ಯೂಷನ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಲೇಟ್ ಆಯಿತು ಬರ್ತ್ಡೇ ವೀಡಿಯೋ ಹಾಕೋದು. ಆ್ಯಂಡ್ ಜಾಸ್ತಿ ಏನು ಸೆಲೆಬ್ರೇಷನ್ ಅಂತ ಏನು ಅಂದರೆ ಏನೂ ಇಲ್ಲ, ತುಂಬಾ ಸಿಂಪಲ್. ಮನೆಯಲ್ಲಿ ಒಂದಷ್ಟು ಸ್ವೀಟ್ಸ್ ಆಗಿರ್ಬೋದು, ಒಂದಷ್ಟು ಐಟಮ್ಸ್ ಎಲ್ಲ ಮಾಡಿದ್ವಿ. ಅದು ಬಿಟ್ಟು ಬೇರೆ ಏನು ಕೆಲವು ಸೆಲೆಬ್ರೇಷನ್ ಆಗಿರ್ಬೋದು, ಡೆಕೋರೇಷನ್ಸ್ ಆ ಥರ ಎಲ್ಲ ಏನೂ ಇದೆ. ಆ್ಯಂಡ್ ಪಾಪುಗೆ ಗಿಫ್ಟ್ ಆಬ್ವಿಯಸ್ಲಿ ನಾವೇನಾದರೂ ತಗೊಡ್ತಾ ಇರ್ತೀವಿ. ಹಾಗೆ ಈ ಸತಿ ಕೂಡ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟಾಯ್ಸ್ ಆಗಿರ್ಬೋದು, ಒಂದಷ್ಟು ಬೇರೆ ಬೇರೆ ಬಟ್ಟೆಗಳು ಈ ಥರದ್ದೆಲ್ಲ ತೊಗೊಂಡಿದ್ವಿ ಅಷ್ಟೇನೆ. ಆ್ಯಂಡ್ ಬರ್ತ್ಡೇಗೆ ಆ್ಯಕ್ಚುಲಿ ಒಂದು ಒಳ್ಳೆ ಚೆನ್ನಾಗಿ ಡ್ರೆಸ್ ಎಲ್ಲ ತೊಗೊಂಡಿದ್ವಿ. ಬಟ್ ಅದು ಕೂಡ ಇವತ್ತೇನೂ ಹಾಕೋಕ್ಕೆ ಹೋಗಿಲ್ಲ ಅವಳಿಗೆ. ಬೇಡ ಸಿಂಪಲ್ಲಾಗಿ ಇರೋ ಒಂದು ಅಪ್ಪ ಹಿಂಗೂ ಬಂದಿದ್ರಲ್ವ, ಅವ್ರಿಗೆ ತುಂಬ ಖುಷಿ ಆಗುತ್ತೆ ಕೂಡ. ಆ್ಯಂಡ್ ಈ ಥರ ಅವ್ರ ಪಾಪ ಮೊಮ್ಮಗಳಿಗೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊಂಡು ಬಂದಿದ್ರು. ಅದರಲ್ಲೇ ಒಂದು ಚೆನ್ನಾಗಿ ಫಿಟ್ ಆಗೋವಂಥ ಬಟ್ಟೆನ ಹಾಕ್ಸಿದ್ದೀನಿ. ಕೆಲವೊಂದು ಸ್ವಲ್ಪ ಲೂಸ್ ಇತ್ತು, ಸೊ ಅದು ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು ಇನ್ನು. ಹಾಗೆ ಇವಾಗ ನಾವಿಲ್ಲಿ ಮೇಲೆ ಬಂದಿದ್ದೀವಿ ಮನೆ ಹತ್ರನೇ. ಇಲ್ಲಿ ಇವಾಗ ಸ್ವಲ್ಪ ಜಮ್ನೆರಳೆ ಸೀಸನ್ ಅಲ್ವಾ, ಅದೊಂದಷ್ಟು ಸಿಕ್ತು, ಚೆನ್ನಾಗಿತ್ತು ಕೂಡ. ನೋಡೋಕ್ಕೂ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸಮ್ಮರ್ ಅಲ್ವಾ ಇವಾಗ, ಒಂಥರ ಸ್ವಲ್ಪ ಅದು ವಾಟರಿಯಾಗಿ ಚೆನ್ನಾಗಿರುತ್ತೆ.
ಹಾಗೆ ಒಂದಷ್ಟು ಅದು ಕೂಡ ಸಿಕ್ತು, ಅದನ್ನು ಕೂಡ ತಿಂದ್ಕೊಂಡ್ವಿ. ಆ್ಯಂಡ್ ಪ್ಯಾಷನ್ ಫ್ರೂಟ್ ಅಂತೂ ಇವಾಗ ಸಖತ್ತಾಗಿ ಆಗ್ತಾಯಿದೆ. ಚೆನ್ನಾಗಿ ಜ್ಯೂಸ್ ಆಗಿರ್ಬೋದು ಅಥವಾ ಇದ್ರದ್ದು ಪ್ಯೂರಿ ಥರ ಮಾಡಿಟ್ಕೊಂಡು ಎಸೆನ್ಸ್ ಥರ ಮಾಡ್ತಾರೆ, ಸಾರಿ ಪ್ಯೂರಿ ಅಂತ ಹೇಳಿದೆ ನಾನು. ಎಸೆನ್ಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ಇನ್ಸ್ಟೆಂಟಾಗಿ ಜ್ಯೂಸ್ ಕೂಡ ಮಾಡ್ಕೊಬೋದು, ಆ ಥರ ಎಲ್ಲ ಮಾಡ್ಕೊಬೋದು. ಗೊಜ್ಜೆಲ್ಲ ಮಾಡ್ತಾರಂತೆ, ಬಟ್ ನನಗೆ ಗೊತ್ತಿಲ್ಲ, ಅಮ್ಮ ಹೇಳ್ತಾಯಿದ್ರು. ಹಾಗೆ ನನಗೂ ಗೊತ್ತಾಯಿತು, ಅಮ್ಮ ಟ್ರೈ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಮಾಡಿದಾಗ ಶೇರ್ ಮಾಡ್ತೀನಿ ರೆಸಿಪಿನ. ಹಾಗೆ ಇವಾಗ ನಾವಿಲ್ಲಿ ಪ್ಯಾಷನ್ ಫ್ರೂಟ್ ಕೊಯ್ತಾ ಇದ್ದೀವಿ. ಆ್ಯಂಡ್ ಅಮ್ಮನ ಮನೆಗೆ ಬಂದ್ರಂತೂ ನಾನು ಪ್ಯಾಷನ್ ಫ್ರೂಟು ಅದು ಇದು ಏನಾದರೂ ಹುಡುಕ್ತಾ ಇರ್ತೀನಿ, ಬಿಕಾಸ್ ಏನೋ ಒಂಥರ ಖುಷಿ ಅದರಲ್ಲೂ. ಹಾಗೆ ಇಲ್ಲೊಂದು ಸ್ವಲ್ಪ ಪ್ಯಾಷನ್ ಫ್ರೂಟ್ ಎಲ್ಲ ಕೊಯ್ದು ಅದಾದ ನಂತರ ಇನ್ನೇನು ಹೊರಟ್ವಿ ನಾವು. ಹೊರಟಬೇಕಂದ್ರೆ ಇಲ್ಲೇ ಒಂದ್ಸಲಿ ಪ್ಯಾಷನ್ ಫ್ರೂಟ್ ಎಲ್ಲ ಇದ್ದರೆ ಕೊಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇನೆ. ಹಾಗೆ ಇಲ್ಲಿ ತೋಟದಲ್ಲಿ ತುಂಬ ಅಂದರೆ ತುಂಬ ಮಾವಿನಕಾಯಿ ಮಿಡಿ ಬಿಟ್ಟಿತ್ತು ಆಯಿತಾ. ಎಷ್ಟು ಚೆನ್ನಾಗಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಟ್ ಕೊಯ್ಯೋದಕ್ಕೆ ತುಂಬ ಅಸಾಧ್ಯ ಅನ್ನೋ ಥರ ಐತೆ ಅಂತ ಹೇಳ್ತಾಯಿದ್ರು ಅಪ್ಪ. ತುಂಬ ಚೆನ್ನಾಗಿದೆ ಮಿಡಿ ಮಾವಿನಕಾಯ್ದು, ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ಏನಂದರೆ ಕೊಯ್ಯೋರು ಯಾರೂ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಮರ ಕೂಡ ಸ್ವಲ್ಪ ದೊಡ್ಡದಿದೆ, ಹಳೆ ಮರ, ಆ್ಯಂಡ್ ತುಂಬ ದೊಡ್ಡದಿದೆ ಮರ. ಕೊಯ್ಯೋದು ಹೆಂಗೆ, ಯಾರಾದರೂ ಹತ್ತಿಸ್ಬೇಕು ಅಂತಂದರೂ ನಮಗೂ ಒಂದು ರಿಸ್ಕ್ ಅಲ್ವಾ ಅಂತ ಹೇಳ್ತಾಯಿದ್ರು. ಅದೆಲ್ಲ ಆಗಿಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಂಜೆ ಹೊತ್ತು ದೇವಸ್ಥಾನಕ್ಕೆ ಬಂದರೆ ಚೆನ್ನಾಗಿರುತ್ತೆ. 4 ಗಂಟೆ ಹೊತ್ತಿಗೇನೋ ಓಪನ್ ಆಗುತ್ತೆ, ಬಟ್ ನಾವು ಅದೇ ಹೇಳಿದ್ದೆ ಅಲ್ಲ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಮತ್ತೆ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಪಾಪು ಕೂಡ ಸ್ವಲ್ಪ ನಿದ್ದೆ ಬರ್ತಾಯಿತ್ತು, ಅವಳಿಗೆ ಸ್ವಲ್ಪ ಬೇಗ ಎದ್ದು ಇಳಿಸ್ಬಿಟ್ಟು ರೆಡಿಯಾಗಿ ಕರ್ಕೊಂಡು ಬಂದಿರೋದು ಅವಳನ್ನು. ಹಂಗಾಗಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ದೇವಸ್ಥಾನಕ್ಕೆ ಹೋಗಿಬಿಟ್ಟು ಇನ್ನು ಮನೆಗೆ ಹೋಗೋದು ಅಷ್ಟೇನೆ, ಬೇರೇನೂ ಪ್ಲ್ಯಾನ್ಸ್ ಇಲ್ಲ. ಆ್ಯಂಡ್ ಏನೂ ಇಲ್ಲ, ಈ ವರ್ಷ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು. ಆ್ಯಂಡ್ ಬಟ್ ಏನೋ ಒಂಥರ ಖುಷಿ ಇದೆ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.